ಹುಬ್ಬಳ್ಳಿಯ ಮತ್ತೋರ್ವ ಮಾಲಾಧಾರಿ ಸಾವನ್ನಪ್ಪಿದ್ದಾರೆ. ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 8ಕ್ಕೆ ಏರಿಕೆಯಾಗಿದೆ. ಗಾಯಗೊಂಡಿದ್ದಂತಹ ಪ್ರಕಾಶ್ ಬಾರಕೇರ್ ಸಾವನ್ನಪ್ಪಿದ್ದಾರೆ. ಪ್ರಕಾಶ್ ಮಗ ವಿನಾಯಕ್ ಅವರ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ ಕಂಡುಬಂದಿದೆ. ಉಣಕಲ್ನ ಸಾಯಿನಗರದಲ್ಲಿ ಈ ದುರಂತ ಸಂಭವಿಸಿತ್ತು. ಗಾಯಗೊಂಡಿದ್ದ 9 ಜನರ ಪೈಕಿ 8 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಸಿಲಿಂಡರ್ ಸ್ಫೋಟ ಪ್ರಕರಣದಲ್ಲಿ ಸಾವಿನ ಸಂಖ್ಯೆ 8 ಆಗಿದೆ. ಇನ್ನು ಓರ್ವ ಬಾಲಕ ಪ್ರಕಾಶ್ ಬಾರೇಕರ್ ಅವರ ಪುತ್ರ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿರೋದು ಬಿಟ್ಟರೆ ಉಳಿದ 8 ಮಂದಿ ಚಿಕಿತ್ಸೆ ಪಡೆಯುವ ಸಂದರ್ಭದಲ್ಲಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಯಾಕಂದರೆ ಗಾಯಗಳು ಗಂಭೀರ ಸ್ವರೂಪದ್ದಾಗಿದ್ದರಿಂದ ಐಸಿಯುನಲ್ಲಿಟ್ಟು ಚಿಕಿತ್ಸೆ ನೀಡಿದರೂ ಕೂಡ ಬದುಕುಳಿಲಿಲ್ಲ. ಸಿಲಿಂಡರ್ ಸ್ಫೋಟದಲ್ಲಿ ನಿಜಲಿಂಗಪ್ಪ ಬೇಪುರಿ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಅದಾದಮೇಲೆ ಸಂಜಯ್ ಸವದತ್ತಿ, ರಾಜು ಹರ್ಲಾಪುರ, ಹೀಗೆ ಒಟ್ಟು 8 ಮಂದಿ ಸಾವನ್ನಪ್ಪಿದ್ದಾರೆ. ಬೆಳಿಗ್ಗೆ 6 ಗಂಟೆ ಸರ್, ಬೆಳತಕ್ಕಲ್ಲ ಅಲ್ಲಿ ಅದ ನಾವು ಮಗ ಆರಾಮದ ಸರ್. ತಂದಿಸಿ ಹೋಯ್ತು, ಕೈ ಬಿಟ್ರು ನಮ್ಮನ್ನ. ಅವ್ರಿಗೆ 6ನೇ ವರ್ಷ ಸರ್. ಆರಾಮೇ ಇಲ್ಲ ಸರ್. ಬೆಳತಕ್ಕನಲ್ಲಿ ಯಾವ ಕಡೆಗೆ ಇದ್ದೀವಿ. ಬೆಳಗ್ಗೆ 6 ಮಟನೂ ಮಾತಾಡ್ಕೊತಾ ಇದ್ದೀವಿ. ಹೇಳ್ತಿದ್ದಿ 6 ಗಂಟೆಗೆ ಕೈ ಬಿಟ್ಬಿಟ್ರ. ದೇವರ ಕೈ ಕಿತ್ಕೊಂಡ್ಬಿಟ್ಟ ಸರ್. ನಮ್ದು ನಾವು ಬದುಕು ಬರ್ತಾರಂತ ಆಸೆ ಪಟ್ಟಿದ್ದೀವಿ. ಬದುಕಿಸ್ಕೊಂಡು ಹೋಗ್ಬೇಕಂತ ನಿಂತಿದ್ವಿ ಇಲ್ಲೇ. ಅದ್ರ ದೇವರು ನಮಗೆ ಇಲ್ಲೇ ಅದೇ ಸರ್. ಅದಾಗಿಂದನೂ ಹೋಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.